ರಾತ್ರಿ ಪೂರ್ತಿ ನನ್ನ ಜೊತೆ ಕುಡಿಯುವ ಗೆಳೆಯ ನನ್ನ ಹೆಂಡತಿಯ ರೂಮಿನಲ್ಲಿ ಮಲಗಿರುತ್ತಾನೆ. ಬೆಳಿಗ್ಗೆ ಆದಾಗ ಕಾರಣ ಕೇಳಿದರೆ ನನಗೇನು ತಿಳಿದಿಲ್ಲ ಅಂತ ಹೇಳುತ್ತಾನೆ. ಪ್ರತಿ ಸಲವೂ ಇದೇ ರೀತಿ ಆಗುತ್ತದೆ. ಆದರೆ ಇಂದು ನಾನು ಕುಡಿದಿಲ್ಲ, ಅವನಿಗೆ ಚೆನ್ನಾಗಿ ಕುಡಿಸಿದೆ. ಅಲ್ಲಿ ನಡೆದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಹೆಂಡತಿ ಅವನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡುತ್ತಿದ್ದಾಳೆ. ಅದನ್ನು ನೋಡಿ ನಾನು ಕೆಳಗೆ ಕುಸಿದೆ. ಇನ್ನೇನು ಹೇಳಲು ಮಾತುಗಳು ಉಳಿದಿಲ್ಲ. ಎಲ್ಲ ಮುಗಿದು ಹೋಯಿತು. ನನ್ನ ಹೆಸರು ಕಿರಣ್, ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ದಾರೆ. ನನ್ನನ್ನು ಚೆನ್ನಾಗಿ ಓದಿಸಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಕಳಿಸಿದರು. ಕೈಕಾಲು ಗಟ್ಟಿ ಇರುವವರೆಗೂ ನಾವು ಇಲ್ಲೇ ಇರುತ್ತೇವೆ ಮಗನೇ, ನೀನು ನಿನ್ನ ಬದುಕನ್ನು ನೋಡಿಕೋ ಅಂತ. ನಾನು ಬೇರೆಯವರ ರೀತಿ ಅತಿಯಾಗಿ ದುಡ್ಡು ಖರ್ಚು ಮಾಡುವುದಿಲ್ಲ. ನಾನಾಯಿತು, ನನ್ನ ಕೆಲಸವಾಯಿತು. ನನಗೆ ಇರುವ ಗೆಳೆಯರ ಬಳಗ ಕೂಡ ತೀರಾ ಕಡಿಮೆ. ಒಂದೇ ಒಂದು ದುರಭ್ಯಾಸ ಕೂಡ ಇಲ್ಲ. ತುಂಬ ಡಿಸಿಪ್ಲಿನ್ ಆಗಿ ಇರುವ ಹುಡುಗ ನಾನು. ಆದರೆ ಜನರಿಗೆ ಇದು ಇಷ್ಟವಾಗುವುದಿಲ್ಲ. ತುಂಬ ಬೋರಿಂಗ್, ತುಂಬ ಒಳ್ಳೆಯ ಹುಡುಗಿ ಸಿಗುವುದಿಲ್ಲ ಅಂತ ಯಾವಾಗಲೂ ತಮಾಷೆ ಮಾಡುತ್ತಾರೆ. ಅದು ನಿಜ ಕೂಡ. ನನಗೆ ಬೇರೆಯವರ ರೀತಿ ಫೀಲಿಂಗ್ಸ್, ಎಮೋಷನ್ಸ್ ಇಲ್ಲ. ತುಂಬ ಪ್ರಾಕ್ಟಿಕಲ್ ಮನುಷ್ಯ. ಇದು ಜನರಿಗೆ ಚುಚ್ಚುತ್ತದೆ, ಏಕೆಂದರೆ ಅವರು ತಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುವ ಕಲೆಯನ್ನು ಕಲಿತಿಲ್ಲ. ನಾನು ಕಲಿತಿರುವುದರಿಂದ ನನ್ನನ್ನು ತಮಾಷೆ ಮಾಡುತ್ತಾರೆ ಅಂತ ಹೇಳಿ ನಾನು ಅಂದುಕೊಳ್ಳುತ್ತಿದ್ದೆ. ನನ್ನ ಆಫೀಸ್ನಲ್ಲಿ ಪ್ರತಿಯೊಬ್ಬರದ್ದು ಮದುವೆ ಆಯಿತು. ಇನ್ನು ಉಳಿದಿರುವವನು ನಾನೊಬ್ಬನೇ. ಯಾರೋ ಕಾರ್ಡ್ ಕೊಡಲು ಬಂದರು. ಇನ್ನೂ ಮದುವೆ ಆಗಿಲ್ಲವೇ ಅಂತ ಕೇಳುತ್ತಾರೆ. ಆಗ ನಾಚಿಕೆ ಆಗುತ್ತದೆ. ಇಂದು ಯಾರೋ ಒಬ್ಬರು ಅಪರಿಚಿತರು ಮನೆಗೆ ಬಂದು, ಈ ಕೀಯನ್ನು ನಿಮ್ಮ ಮನೆಯಲ್ಲಿ ಇಟ್ಟಿರುತ್ತೇವೆ, ನಮ್ಮ ಮಗಳು ಬಂದ ನಂತರ ಕೊಟ್ಟು ಬಿಡಿ, ಮನೆಯಲ್ಲಿ ಇರುತ್ತೀರಾ ಅಲ್ಲವೇ ಇಂದು ನೀವು ಅಂತ ಹೇಳಿದರು. ಹೌದು ಅಂತ ತಲೆ ಅಲ್ಲಾಡಿಸಬೇಕು ಅಂತ ಅನಿಸಿತು. ಆದರೆ ಬಾಯಿಂದ ಹೇಳಿದೆ, ಏಕೆಂದರೆ ನನಗೆ ಯಾರಾದರೂ ಅಪರಿಚಿತರು ಬಂದು ಈ ರೀತಿಯ ಕೆಲಸಗಳನ್ನು ಹೇಳಿದರೆ ಮೊದಲು ಕೋಪ ಬರುತ್ತದೆ. ಇಂದು ಭಾನುವಾರ, ಹೇಗಿದ್ದರೂ ಮನೆಯಲ್ಲೇ ಇರುತ್ತೇನೆ, ಅದರಲ್ಲೂ ವಯಸ್ಸಾಗಿದೆ ಅಂಕಲ್ಗೆ ಅಂತ ಸುಮ್ಮನಾದೆ. ಏನೂ ಮಾತನಾಡದೆ. ಭಾನುವಾರ ಅಂದರೆ ನನಗೆ ತುಂಬ ಕೆಲಸ ಇರುತ್ತದೆ. ನಿಧಾನವಾಗಿ ಎಲ್ಲವನ್ನೂ ಮಾಡಿದೆ. ಕೀ ತೆಗೆದುಕೊಳ್ಳಲು ಪಕ್ಕದ ಮನೆಯ ಹುಡುಗಿ ಬಂದಿದ್ದಳು. ತುಂಬ ಲಗೇಜ್ಗಳನ್ನು ತೆಗೆದುಕೊಂಡು ಅವಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ತುಂಬ ರೂಪಸಿ, ಅಗಲವಾದ ಕಣ್ಣುಗಳು, ಉದ್ದವಾದ ಮೂಗು, ಅದು ಕೂಡ ಮೈಬಣ್ಣ ಕೆಂಪು, ಕ್ಯಾಟ್ ಐಸ್. ಅವಳನ್ನು ನೋಡಿದ ತಕ್ಷಣ ಮೈ ಜುಮ್ಮೆನಿಸಿತು. ಮೈಮೇಲಿನ ಕೂದಗಳು ಅದುರಲು ಶುರುವಾದವು. ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು. ನನಗೆ ಅವಳೆಂದರೆ ಪ್ರಾಣ. ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತು ಕೊಡಬೇಕು ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಅವಳು ಹೊರಗೆ ಹೊರಟು ಹೋದಳು. ಮದುವೆ ಆದರೆ ಇವಳನ್ನೇ, ಇನ್ಯಾರನ್ನೂ ಆಗುವುದಿಲ್ಲ ಅಂತ ಅಂದುಕೊಂಡೆ. ಆ ಮನೆಯಿಂದ ಏನೇ ಕೆಲಸ ಬಂದರೂ ನಾನು ಮೊದಲು ಓಡಿ ಹೋಗುತ್ತಿದ್ದೆ. ನಿನ್ನೆ ಇದ್ದಕ್ಕಿದ್ದಂತೆ ಅವರ ಅಪ್ಪನಿಗೆ ಹುಷಾರಿಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಹೋಗಿ ಸಹಾಯ ಮಾಡಿದೆ. ಡಾಕ್ಟರನ್ನು ಕರೆಸಿ ಅವರಿಗಾಗಿ ಟ್ರೀಟ್ಮೆಂಟನ್ನು ಕೊಡಿಸಿದೆ. ಅವರ ಸಂಪೂರ್ಣ ಆರೈಕೆ ಮಾಡಿದೆ. ಈಗ ಅವರು ತುಂಬ ಸುಂದರವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ಮಗಳು ಬಂದಳು. ಅವಳ ಹೆಸರು ಪ್ರಾರ್ಥನಾ ಅಂತೆ. ಸ್ವಲ್ಪ ಟೆನ್ಷನ್ನಲ್ಲಿ ಆಗಿದ್ದಳು. ಅಪ್ಪ ಹೇಗಿದ್ದಾರೆ ಅಂತ ಕೇಳಿದಳು. ಚೆನ್ನಾಗಿದ್ದಾರೆ ಅಂತ ಹೇಳಿದೆ. ನಂತರ ಡಾಕ್ಟರ್ ಕೊಟ್ಟ ಇನ್ಸ್ಟ್ರಕ್ಷನನ್ನು ಕೊಟ್ಟು ಹೊರಗೆ ನಡೆದೆ. ಆಗ ಅವಳು ಕರೆದಳು, ನನಗೆ ಸ್ವಲ್ಪ ಕಷ್ಟವಾಗುತ್ತದೆ. ಮಂತ್ಲಿ ಸೈಕಲ್, ನೋಡಿಕೊಳ್ಳಲು ಸ್ವಲ್ಪ ಕಷ್ಟ. ನೀವು ಅಪ್ಪನನ್ನು ನೋಡಿಕೊಂಡರೆ ನಾನು ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಅಂದಳು. ಅವಳು ಹೇಳುವುದು ಹೆಚ್ಚ, ನಾನು ಕೇಳುವುದು ಹೆಚ್ಚ. ರಾತ್ರಿ ಪೂರ್ತಿ ಅವರ ಅಪ್ಪನನ್ನು ತುಂಬ ಕೇರಿಂದ ನೋಡಿಕೊಂಡೆ. 6 ಗಂಟೆಗೆ ಅವರ ಅಮ್ಮ ಬಂದರು. ನಂತರ ನನ್ನ ಮನೆಯ ಕಡೆಗೆ ಹೊರಟೆ. ಹೋಗುವುದಕ್ಕಿಂತ ಮುಂಚೆ ಅವಳನ್ನು ನೋಡಿದೆ. ರೂಮಿನಲ್ಲಿ ತುಂಬ ಆರಾಮವಾಗಿ ನಿದ್ರೆ ಮಾಡುತ್ತಿದ್ದಳು. ಆಗ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಅವರಮ್ಮ ಇಂದು ಇಲ್ಲದಿದ್ದರೆ ಅವಳ ತುಟಿಗೆ ನನ್ನ ತುಟಿಯನ್ನು ಹೊತ್ತುತ್ತಿದ್ದೆ. ಪ್ರತಿ ಬಾರಿ ಅವಳನ್ನು ನೆನೆಸಿಕೊಂಡಾಗ ನನ್ನ ರಕ್ತ ಬಿಸಿಯಾಗುತ್ತದೆ. 2-3 ದಿನದಿಂದ ನನಗೆ ಅವಳು ಕಾಣಿಸಿಲ್ಲ. ಇಂದು ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಾಳೆ. ಅದಕ್ಕಾಗಿ ಅವಳಿಗೆ ಇಷ್ಟವಾಗಿರುವ ಮಶ್ರೂಮ್ ಕರಿಯನ್ನು ಮಾಡಿ ತೆಗೆದುಕೊಂಡು ಹೋದೆ. ನನ್ನನ್ನು ನೋಡಿ ಅವಳು ಒಳಗಡೆ ಸೇರಿಸಿಲ್ಲ ಮೊದಲು. ಆದರೆ ಮಶ್ರೂಮ್ ನೋಡಿದ ಮೇಲೆ ಒಳಗೆ ಅವಳೇ
ಕೈಯನ್ನು ಹಿಡಿದುಕೊಂಡು ಸೋಫಾ ಮೇಲೆ ಕೂರಿಸಿದಳು. ನಾನು ಅವಳ ಪಕ್ಕ ತುಂಬ ಕಂಫರ್ಟಬಲ್ ಆಗಿ ಕುಳಿತುಕೊಂಡೆ. ಅವಳು ನನ್ನ ಜೊತೆ ಕ್ಲೋಸ್ ಆಗಿದ್ದಳು. ಇತ್ತೀಚೆಗೆ ಎಲ್ಲರಂತೆ ನನ್ನ ಜೊತೆ ಮಾತನಾಡುತ್ತಿದ್ದಳು. ಆದರೆ ನನಗೆ ಅವಳ ಮೇಲೆ ವಿಶೇಷವಾದ ಪ್ರೀತಿ. ಅವಳು ಮಾತನಾಡುತ್ತಾ ಇರಬೇಕಾದರೆ ಅವಳ ತುಟಿಗಳಿಗೆ ಮುತ್ತುಗಳನ್ನು ಕೊಟ್ಟೆ. ಗಟ್ಟಿಯಾಗಿ ಅವಳನ್ನು ಹಿಡಿದುಕೊಂಡು ಅವಳು ನನ್ನನ್ನು ದೂರ ತಳ್ಳಿದಳು ತುಂಬ ಕೋಪದಿಂದ. ಈ ಹುಡುಗರೆಲ್ಲ ಇದೇ ರೀತಿ ಕೇವಲ ದೇಹಕ್ಕಾಗಿ ಹುಡುಗಿಯರನ್ನು ಬಳಸಿಕೊಳ್ಳುತ್ತೀರಾ, ಆನಂತರ ಬಿಟ್ಟು ಹೊರಟು ಹೋಗುತ್ತೀರಾ ಅಂತ ಹೇಳಿದಳು. ಆಗ ನಾನು ಹೇಳಿದೆ, ಇಲ್ಲ, ನಾನು ನಿನ್ನನ್ನು ನಿಜವಾಗಲೂ ಮದುವೆ ಆಗುತ್ತೇನೆ. ಅಪ್ಪ ಅಮ್ಮನಿಗೆ ಬರ ಹೇಳಿದ್ದೇನೆ. ಅವರು ಇಷ್ಟರಲ್ಲೇ ಬರುತ್ತಾರೆ. ಆಗ ನಿಮ್ಮ ಅಪ್ಪ ಅಮ್ಮನ ಬಳಿ ಕೇಳುತ್ತಾರೆ. ಅವರು ಬರುವುದು ಯಾವಾಗ, ಕೇಳುವುದು ಯಾವಾಗ? ನನಗೂ ಕೂಡ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಆದರೆ ಭಯ, ನಿಮ್ಮ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅಂತ. ಅವಳು ಹೇಳಿದ ಮಾತಿಗೆ ನಾನು ದಂಗಾದೆ. ನಿನಗೆ ಭಯವೇನು? ನಾನು ನಿನಗೆ ಮೋಸ ಮಾಡುತ್ತೇನೆ ಅಂತ? ನಿನಗೆ ನಂಬಿಕೆ ಬರುವ ಕೆಲಸ ಮಾಡುತ್ತೇನೆ ಅಂತ ಅವರ ದೇವರ ಮನೆಗೆ ಹೋಗಿ ಅಲ್ಲಿದ್ದ ದೇವರ ತಾಳಿಯನ್ನು ತೆಗೆದು ಅವಳ ಕತ್ತಿಗೆ ಕಟ್ಟಿದ. ಅವಳು ಶಾಕ್ ಆದಳು. ಅಷ್ಟರಲ್ಲಿ ಅವರ ಅಪ್ಪ ಅಮ್ಮ ಬಂದು ನನ್ನ ಕೆನ್ನೆಗೆ ಹೊಡೆದರು. ಆಗ ಅವಳು ಅವರನ್ನು ತಡೆ ಹಿಡಿದು, ನಾನೇ ಕಟ್ಟಿ ಅಂತ ಹೇಳಿದ್ದು ತಾಳಿ ಕಟ್ಟಲು. ನಿಮ್ಮ ದುಡ್ಡು ಎಲ್ಲ ಲಾಸ್ ಆಗಿದೆ ಬಿಸ್ನೆಸ್ಸಲ್ಲಿ. ಇನ್ನು ನನಗೆ 30 ವರ್ಷ ಬಂತು. ಪ್ರತಿದಿನ ಮದುವೆ ಮಾಡಲು ನೀವು ಕಷ್ಟಪಡುತ್ತಿದ್ದೀರಾ. ನನ್ನ ಕೆಲಸದಲ್ಲೂ ಕೂಡ ಅಷ್ಟೊಂದು ಏನು ಸಂಪಾದನೆ ಬರುವುದಿಲ್ಲ. ಈ ರೀತಿ ಮದುವೆ ಆದರೆ ಜನರು ಪ್ರಶ್ನೆ ಮಾಡುವುದಿಲ್ಲ. ನೀವು ನೆಮ್ಮದಿಯಾಗಿ ಇರುತ್ತೀರಾ ವಯಸ್ಸಾದ ಕಾಲದಲ್ಲಿ ಯಾವುದೇ ಸಾಲ ಇಲ್ಲದೆ ಅಂತ ಹೇಳಿದೆ. ನಮಗೆ ಕಷ್ಟ ಅಂತ 4 ಜನಗಳ ಮಧ್ಯೆ ಮದುವೆ ಆಗಬೇಕಾದಾಗ ನೀನು ಇಲ್ಲಿ ಮದುವೆಯಾದ ಅಂತ ಬೇಸರ ಮಾಡಿಕೊಂಡರು. ನಂತರ ನನ್ನ ಮನೆಗೆ ತುಂಬ ಮರ್ಯಾದೆಯಿಂದ ಬೀಳ್ಕೊಟ್ಟರು. ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಎಲ್ಲ ಸುಖಾಂತ್ಯವಾಯಿತು. ಮದುವೆಯಾದ ಮೇಲೆ ಇಬ್ಬರು ತುಂಬ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದೆವು. 2 ದೇಹ 1 ಪ್ರಾಣದಂತೆ. ನಾನು ಹುಡುಗಿ ಎಂದರೆ ಯಾವ ರೀತಿ ಇರಬೇಕು, ಯಾವ ರೀತಿ ನನ್ನ ಜೊತೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳುತ್ತಿದ್ದೆ, ಅದೇ ರೀತಿ ಇದ್ದಳು ನನ್ನ ಹುಡುಗಿ. ನಾನು ತುಂಬ ಅದೃಷ್ಟವಂತ. ಪದೇ ಪದೇ ಆ ದೇವರ ಬಳಿ ಥ್ಯಾಂಕ್ಸ್ ಕೇಳುತ್ತಿದ್ದೆ. ಇದಾದ ಸ್ವಲ್ಪ ದಿನಕ್ಕೆ ಹೊಸ ಗೆಳೆಯ ಸಿಕ್ಕಿದ. ಕುಡಿಯಲು ಬರದೇ ಇರುವವನಿಗೆ ಹೊಸದಾಗಿ ಕಲಿಸಿದ. ಬದುಕಿನಲ್ಲಿ ಎಲ್ಲ ಚೆನ್ನಾಗಿದೆ, ಇನ್ನು ಯಾಕೆ ಡಿಸಿಪ್ಲಿನ್ ಅಂತ ನಾನು ಸ್ವಲ್ಪ ಕುಡಿಯಲು ಕಲಿತೆ. ಹೊರಗೆ ಮಾತ್ರ, ಮನೆಯಲ್ಲಿ ಇಲ್ಲ. ಆದರೆ ಇತ್ತೀಚೆಗೆ ಪ್ರತಿಯೊಬ್ಬ ಗೆಳೆಯರು ಅವರವರ ಮನೆಯಲ್ಲಿ ಪಾರ್ಟಿ ಮಾಡುತ್ತಾರೆ. ನಾನು ಕೂಡ ನನ್ನ ಗೆಳೆಯರಂದಿರನ್ನು ಕರೆದಿದ್ದೆ ಚೆನ್ನಾಗಿ ಪಾರ್ಟಿ ಮಾಡಲು. ಮೊದಮೊದಲು ತುಂಬ ಜನ ಒಟ್ಟಿಗೆ ಸೇರಿ ಪಾರ್ಟಿ ಮಾಡುತ್ತಿದ್ದೆವು. ಆದರೆ ಈಗ ನಾನು ಮತ್ತು ನನ್ನ ಆಪ್ತ ಗೆಳೆಯ ವಿಕ್ಕಿ ಪಾರ್ಟಿ ಮಾಡುತ್ತೇವೆ. ನಮ್ಮ ಪಾರ್ಟಿಯಲ್ಲಿ ತುಂಬ ಕುಡಿಯಲು ಇರುತ್ತದೆ. ಯಾವಾಗಲೂ ನಾನು ತುಂಬ ಲೇಟಾಗಿ ಹೇಳುತ್ತೇನೆ. ನನ್ನ ಹೆಂಡತಿ ಮತ್ತು ಅವನು ಒಂದೇ ಹಾಸಿಗೆ ಮೇಲೆ ಮಲಗುತ್ತಾರೆ. ಸಂಪೂರ್ಣವಾಗಿ ವಿಚಿತ್ರವಾಗಿರುತ್ತದೆ ಹಾಸಿಗೆ. ನೀನು ಏಕೆ ಅಲ್ಲೇ ಮಲಗಿದ್ದೆ ಅಂದರೆ ನನಗೆ ಪ್ರಜ್ಞೆ ಇಲ್ಲ. ರಾತ್ರಿ ಸಂಪೂರ್ಣವಾಗಿ ಕುಡಿದಿದ್ದೆ, ಆಗ ಮಲಗಿರಬೇಕು ಅಂತ ಹೇಳಿದ್ದೆ. ನನ್ನ ಹೆಂಡತಿ ಮೊದಲ ರೀತಿ ಇಲ್ಲ, ಸ್ವಲ್ಪ ಬೇಸರದಲ್ಲಿ ಇರುತ್ತಾಳೆ ಯಾವಾಗಲೂ. ಅಷ್ಟಲ್ಲದೆ ರಾತ್ರಿ ಹೊತ್ತು ಅವಳ ಪಕ್ಕಕ್ಕೆ ನನ್ನನ್ನು ಬಿಡುವುದಿಲ್ಲ. ಕಾರಣ ಕೇಳಿದರೆ ಏನೋ ಒಂದು ನೆಪ ಹೇಳಿ ದೂರ ತಳ್ಳುತ್ತಾಳೆ. ಅನುಮಾನ ಶುರುವಾಯಿತು ನನ್ನಲ್ಲಿ ಅವಳ ಮತ್ತು ವಿಕ್ಕಿಯ ಸಂಬಂಧದ ಬಗ್ಗೆ. ಅವರಿಬ್ಬರ ಸಂಬಂಧ ಮೊದಲಿಗಿಂತ ಗಟ್ಟಿಯಾಗಿದೆ. ಇಬ್ಬರು ಮೆಸೇಜ್ಗಳನ್ನು ಶೇರ್ ಮಾಡಿಕೊಳ್ಳುತ್ತಾರೆ ಅಂತ ತಿಳಿಯಿತು ನನ್ನ ಇನ್ನೊಬ್ಬ ಸಹೋದ್ಯೋಗಿಯಿಂದ. ಇಂದು ನಾನು ಕುಡಿಯಲಿಲ್ಲ, ಬದಲಿಗೆ ನನ್ನ ಗೆಳೆಯನಿಗೆ ಪೂರ್ತಿಯಾಗಿ ಕುಡಿಸಿದೆ. ನನ್ನ ಹೆಂಡತಿಯ ಎದುರಿಗೆ ಕುಡಿದಂತೆ ನಟಿಸಿದೆ. ರಾತ್ರಿ ನಡೆದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನಿಧಾನವಾಗಿ ಅವನನ್ನು ಹಾಸಿಗೆ ಮೇಲೆ ಮಲಗಿಸಿದಳು. ಅವನು ಹಾಕಿದ್ದ ಬಟ್ಟೆಯನ್ನು ತೆಗೆದು ಬೇರೆ ಬಟ್ಟೆ ಹಾಕಿದಳು. ಅವನ ಶೂ ಕೂಡ ತೆಗೆದಳು. ನಂತರ ಅವನ ಪಕ್ಕ ಮಲಗಿದಳು. ಬೆಚ್ಚಿಬಿದ್ದೆ. ನಾನು ನಿಂತಿರುವನೆಲ್ಲ ಕುಸಿಯಬಾರದೆ ಅಂತ ಅನಿಸಿತು. ಏಕೆಂದರೆ ಅವಳು ಅವನ ಜೊತೆ ಬೆತ್ತಲಾಗಿದ್ದಾಳೆ, ಅವನು ಕೂಡ. ಇಬ್ಬರು ದೈಹಿಕವಾಗಿ ಒಂದಾಗುತ್ತಿದ್ದಾರೆ. ಅವನಿಗೆ ಸರಿಯಾಗಿ ಪ್ರಜ್ಞೆ ಇಲ್ಲ, ಅವಳಿಗೆ ಇದೆ ತಾನೆ. ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿ ನನ್ನ ಕಣ್ಣೆದುರಿಗೆ ಒಂದಾಗಿದ್ದಾರೆ. ಇದನ್ನು ನೋಡಲಾಗದೆ ಹೋಗಿ ಚೆನ್ನಾಗಿ ಕಿರುಚಿ ಅವಳ ಕೆನ್ನೆಗಳಿಗೆ ಹೊಡೆದೆ. ಎಷ್ಟು ಕೋಪ ಇತ್ತು ಅಷ್ಟು ಹೊಡೆದೆ. ಅವಳ ಕೆನ್ನೆಗಳೆಲ್ಲ ಕೆಂಪಾಗಿತ್ತು. ನನ್ನ ಗೆಳೆಯ ವಿಕ್ಕಿಗೆ ಏನೂ ಪ್ರಜ್ಞೆ ಇಲ್ಲ.
ಅವನಿಗೆ ಎಷ್ಟು ಹೊಡೆದರು ಏನು? ಅವನು ಕೆಳಗೆ ಬಿದ್ದ, ನೆಲದ ಮೇಲೆ ಹಾಗೆ ಮಲಗಿಕೊಂಡ. ಇದೆಲ್ಲ ಇವಳ ಕುತಂತ್ರ ಅಂತ. ನಿನಗೆ ಇಷ್ಟವಿದ್ದರೆ ಅವನ ಜೊತೆ ಹೊರಟು ಹೋಗು ಅಂತ ಗಲಾಟೆ ಮಾಡಿದ್ದೆ. ಆಗ ಅವಳು ನಮ್ಮಿಬ್ಬರ ಮೆಡಿಕಲ್ ರಿಪೋರ್ಟ್ಸನ್ನು ತಂದು ಕೊಟ್ಟಳು. ನಮ್ಮಿಬ್ಬರಿಗೆ ಮಕ್ಕಳಾಗುವುದಿಲ್ಲ ಜೀವನದಲ್ಲಿ ಅಂತ ಇದೆ. ಅಂದರೆ ನನಗೆ ಮಕ್ಕಳಾಗುವುದಿಲ್ಲ ಅಂತ. ಅವಳಿಗೆ ತಾಯಿಯಾಗುವ ಎಲ್ಲ ಅರ್ಹತೆ ಇತ್ತು. ಮಗುವಿಗಾಗಿ ಕೇವಲ ನಾನು ಅವರ ಜೊತೆ ಸೇರುತ್ತಾ ಇರುವುದು. ಆಗ ಅವಳು ಹೇಳಿದ ಮಾತುಗಳನ್ನು ಕೇಳಿ ಇನ್ನೂ ಬೇಸರವಾಯಿತು. ಊರಿನಿಂದ ನಿನ್ನ ಅಪ್ಪ ಅಮ್ಮ ಬಂದಿದ್ದಾಗ ಬೇಗ ಮಗು ಮಾಡಿಕೊಳ್ಳಿ, ನನ್ನ ಗಂಡನಿಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದೆ, ಡಾಕ್ಟರ್ ವಾಸಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅವರ ಅಪ್ಪ ಮಗುವಿಗಾಗಿ ಕಾಯುತ್ತಿದ್ದಾರೆ. ಮಗನ ಹತ್ತಿರ ಹೇಳಿದರೆ ಅವನಿಗೆ ಬೇಸರವಾಗುತ್ತದೆ, ಅದಕ್ಕೆ ನಿನಗೆ ಹೇಳಿದೆ ಅಂತ ಹೇಳಿದರು. ಆಗ ನನಗೆ ಇನ್ನೂ ಕೋಪ ಬಂತು. ನಿಮಗೆ ಹೇಗಿದ್ದರೂ ಮಕ್ಕಳಾಗುವುದಿಲ್ಲ, ಇಂದಲ್ಲ ನಾಳೆ ಸರೋಗಿಸಿ ಪ್ರಯತ್ನಿಸಬೇಕು. ಅದಕ್ಕಾಗಿ ಈ ರೀತಿಯ ದಾರಿಯನ್ನು ಇಷ್ಟವಿಲ್ಲದಿದ್ದರೂ ಕೂಡ ಹುಡುಕಿದೆ. ಅವರಿಗೆ ಪ್ರಜ್ಞೆ ಇಲ್ಲ ನನ್ನ ಜೊತೆ ಸೇರಿದ್ದು ಎಂದೂ ಕೂಡ. ಅವರು ನನ್ನ ಹಿಂದೆ ಬರುವುದಿಲ್ಲ. ನೀವು ಹೆದರಬೇಡಿ. ಅಕಸ್ಮಾತ್ ಇದನ್ನೆಲ್ಲ ತಿಳಿದ ಮೇಲೆ ನನ್ನ ಜೊತೆ ಬದುಕಿದರೂ ಸರಿ, ಇಲ್ಲವಾದರೂ ಸರಿ, ನನಗೆ ಮಗು ಬೇಕು ಅಂತ ಅಳುತ್ತಾ ಕುಳಿತಳು. ನಾನು ಅವಳನ್ನು ಸಮಾಧಾನ ಮಾಡಿದ್ದೆ. ನಾನು ನಿನ್ನ ದೇಹವನ್ನು ನೋಡಿ ಪ್ರೀತಿಸಿಲ್ಲ, ನಿನ್ನನ್ನು ನೋಡಿ ಪ್ರೀತಿಸಿದ್ದು. ನಿನ್ನ ಖುಷಿಯೇ ನನ್ನ ಖುಷಿ. ಮಗು ನಿನ್ನದಾದರೇನು ನನ್ನದಾದರೇನು, ನಿನ್ನ ಮಗು ಕೂಡ ನನ್ನ ಮಗುವೆ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವಳು ಹೇಳಿದಳು, ನಾನು ಅವರ ಜೊತೆ ಸೇರಬೇಕಾದಾಗ ನೀವು ಅಂತ ನಿಮ್ಮನ್ನು ನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಸೇರುತ್ತಾ ಇದ್ದಿದ್ದು. ಪ್ಲೀಸ್, ಕೋಪವಿದ್ದರೆ ನನಗೆ ಬೈದು ಬಿಡಿ. ನಾನು ಮಾಡಿರುವ ಕೆಲಸ ಅದೇ. ಆದರೆ ನನಗೆ ಮಗು ಬೇಕೇ ಬೇಕು. ರಾತ್ರಿ ಪೂರ್ತಿ ಅವಳನ್ನು ಸಮಾಧಾನ ಮಾಡಿದೆ. ಇವುಗಳ ಅರಿವೇ ಇಲ್ಲದೆ ವಿಕ್ಕಿ ಮಲಗಿದ್ದವನು ಬೆಳಿಗ್ಗೆ ಎದ್ದ. ಅವನು ಅವನ ಮನೆಗೆ ಹೊರಟು ಹೋದ. ನಾನು ಇರಲು ಹೇಳಿಲ್ಲ. ಇದಾದ ವಾರಕ್ಕೆ ನನ್ನ ಹೆಂಡತಿಯಲ್ಲಿ ಹೊಸ ರೀತಿಯ ಬದಲಾವಣೆಗಳು ಆಯಿತು. ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ತುಂಬ ಖುಷಿಯಾಯಿತು. ಅವಳನ್ನು ಎತ್ತಿಕೊಂಡು ಮುದ್ದಾಡಿದೆ. ಊರಿನಲ್ಲಿ ಇರುವ ಅಪ್ಪ ಅಮ್ಮನಿಗೆ ತಿಳಿಸಿದೆ. ಅವರೂ ಬಂದು ಸ್ವಲ್ಪ ದಿನ ನಮ್ಮಿಬ್ಬರ ಜೊತೆಯಲ್ಲಿ ಇದ್ದರು. ಅವಳ ಹಾರೈಕೆಯನ್ನು ಮಾಡಿದರು. ಎಲ್ಲರೂ ಖುಷಿಯಾಗಿ ಇದ್ದೆವು. ಪ್ರತಿಯೊಬ್ಬರೂ ಅಂದುಕೊಂಡಿದ್ದಾರೆ ನನ್ನ ಮಗು ಅಂತ. ಆದರೆ ನನಗೆ ಮತ್ತು ನನ್ನ ಹೆಂಡತಿಗೆ ಮಾತ್ರ ಗೊತ್ತು ಅದು ಬೇರೆಯವರ ಮಗು ಅಂತ. ಮಕ್ಕಳು ತಾನೇ, ಯಾರವು ಮಕ್ಕಳಾದರೇನು, ಎಲ್ಲ ಮಕ್ಕಳು ಒಂದೇ ರೀತಿ ಇರುತ್ತಾರೆ ಅಂತ ಸುಮ್ಮನಾದೆ. ಮಗುವನ್ನು ಮನಸ್ಸಾರೆ ಒಪ್ಪಿಕೊಂಡೆ. ಅದು ಈಗ ಕೇವಲ ನನ್ನ ಮಗು. ಬೆಳಿಗ್ಗೆನೇ ನನ್ನ ಹೆಂಡತಿಗೆ ಗುಡ್ ನ್ಯೂಸ್ ಹೇಳಿದೆ. ನನಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ನಾಳೆ ಮನೆಯನ್ನು ಖಾಲಿ ಮಾಡಬೇಕು ಅಂತ. ಮೊದಲು ತುಂಬ ಚಿಂತೆಯಿಂದ ನನ್ನ ಮುಖ ನೋಡಿದಳು. ಸ್ವಲ್ಪ ಹೊತ್ತಿಗೆ ಅವಳು ನಕ್ಕಳು. ಇದೆಲ್ಲ ಬೇಕು ಅಂತ ನೀವೇ ಮಾಡಿಸಿರುವುದು ಅಲ್ಲವೇ? ಮಗು ಆದ ಮೇಲೆ ಎಲ್ಲಿ ವಿಕ್ಕಿಗೂ ನನಗೂ, ಆ ಮಗುವಿಗೂ ಬಾಂಧವ್ಯ ಬೆಳೆಯುತ್ತದೆ ಅನ್ನುವ ಭಯ ಅಲ್ಲವೇ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗಳಿಗೆ ಮುತ್ತನ್ನು ಕೊಟ್ಟಳು. ನಾನೆಂದು ನಿಮ್ಮನ್ನಾಗಲಿ ನಿಮ್ಮ ಪ್ರೀತಿಗಾಗಲಿ ಮೋಸ ಮಾಡುವುದಿಲ್ಲ. ಈ ಮಗು ಮತ್ತು ನಾನು ನಿಮಗೆ ಸ್ವಂತ ಅಂತ ಹೇಳಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಪ್ರೀತಿಯ ಭರವಸೆಯಿಂದ ನನ್ನಲ್ಲಿ ಇದ್ದ ಭಯ ಕಡಿಮೆ ಆಯಿತು. ಅವಳ ಹಿಡಿತವನ್ನು ಇನ್ನೂ ಬಿಗಿಯಾಗಿಸಿದೆ. ಒಂದು ಹೊಸ ಬದುಕಿನ ನಿರೀಕ್ಷೆಯಲ್ಲಿ, ಕಾತುರದಿಂದ, ಆಸೆಯಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.